ಮೊದಲು ಪಕ್ಷ ಮುಖ್ಯ. ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ, ಅದಕ್ಕೆ ನಿಮ್ಮ ಹಕ್ಕಿದೆ. ಪ್ರತಿಭಟನಾಕಾರರ ಮೇಲೆ ಹರಿಪ್ರಸಾದ್ ಫುಲ್ ಗರಂ ಆದ್ರು. ಬೇಡಿಕೆ ಏನೇ ಇದ್ರೂ ಹೇಳಿ, ಬಟ್ ಧಿಕ್ಕಾರ ಕೂಗೋದೆಲ್ಲ ಸರಿ ಬರಲ್ಲ ಅಂತ ಗರಂ ಆದ್ರು. ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಶಿಸ್ತು ಮೀರಬಾರದು ಯಾವುದೇ ಕಾರಣಕ್ಕೂ. ನಿಮ್ಮ ಬೇಡಿಕೆಗಳನ್ನ ರಾಹುಲ್ ಗಾಂಧಿ ಅವರಿಗೆ, ಕೆ.ಸಿ. ವೇಣುಗೋಪಾಲ್ ಅವರಿಗೆ ಕಳಿಸ್ತೀನಿ ಖಂಡಿತವಾಗ್ಲೂ. ದಿನೇಶ್ ಗುಂಡೂರಾವ್ ಅವರ ಜೊತೆಗೂ ನಾನು ಮಾತಾಡ್ತೀನಿ. ದಿನೇಶ್ ಅವರ ತಂದೆಯವರೊಂದಿಗೂ ಕೂಡ ಕೆಲಸ ಮಾಡಿದ್ದೀನಿ ನಾನು. ಆಗ ದಿನೇಶ್ ಅವರಿಗೆ ಬರೀ 6 ತಿಂಗಳು, ನನ್ನ ಬಳಿ ಇದೆಲ್ಲ ಬೇಡ, ಅರ್ಥ ಆಯ್ತಾ, ಮನವಿ ಕೊಟ್ಟು ಹೊರಡಿ ಹೀಗಂತ ಬಿ.ಕೆ. ಹರಿಪ್ರಸಾದ್ ಗರಂ ಆದ್ರು ಸ್ಟೇಜ್ ಮೇಲೆ. ಗಾಂಧಿನಗರದ ಕಾರ್ಯಕರ್ತರು, ಗೋವಿಂದರಾಜನಗರ ಕಾರ್ಯಕರ್ತರು, ವಿಜಯನಗರ ಕಾರ್ಯಕರ್ತರು ಬಂದಿದ್ರು. ಅಂದರೆ ಗೋವಿಂದರಾಜನಗರದ ಪ್ರಿಯಾ ಕೃಷ್ಣ, ವಿಜಯನಗರದ ಕೃಷ್ಣಪ್ಪ, ಗಾಂಧಿನಗರದ ದಿನೇಶ್ ಗುಂಡೂರಾವ್ ಅವರ ಬೆಂಬಲಿಗರು ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಜೊತೆಗೆ ಕೆಪಿಸಿಸಿ ಕಚೇರಿಯ ಒಳಗೂ ಹೈಡ್ರಾಮಾ ಆಗಿದ್ದ ಸಂದರ್ಭ. ಆದ್ರಿಂದ ಗಾಂಧಿನಗರ ಅವರು ನಮ್ಗೆ ಒಂದು ಬೇಡಿಕೆನ ಮೆಮೊರಂಡಮ್ ಕೊಟ್ಟಿದ್ದಾರೆ. ಅದನ್ನ ನಾನು ಇವತ್ತು ಸಾಯಂಕಾಲನೇ ರಾಹುಲ್ ಗಾಂಧಿ ಅವ್ರಿಗೂ ಕಳಿಸ್ಕೊಡ್ತೀನಿ, ಕೆ.ಸಿ. ವೇಣುಗೋಪಾಲ್ ಅವ್ರಿಗೆ ಕಳಿಸ್ತೀನಿ, ಮತ್ತೆ ನಮ್ಮ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೂ ಹೇಳಿ ಕಳಿಸ್ತೀನಿ. ಅವ್ರು ಹೇಳಿದ್ರೆ ನಾನು ನಿಮಗೆ ದಿನೇಶ್ ಗುಂಡೂರಾವ್ರಿಗೆ ಮಾತಾಡ್ತೀನಿ. ದಿನೇಶ್ ಗುಂಡೂರಾವ್ರು ನಾನು ರಾಜಕೀಯಕ್ಕೆ ಬಂದಾಗ ಅವ್ರ ತಂದೆ ಜೊತೆಗೆ ಇನ್ನೂ ಅವರು 6 ತಿಂಗಳ ಮಗು. ಆದ್ರಿಂದ ನನಗೆ ಇವೆಲ್ಲ ಹೇಳ್ಬೇಡಿ, ನನಗೆಲ್ಲರದ್ದು ಗೊತ್ತಿದೆ. ನೀವು ಬಂದಿದ್ದೀರಿ, ಬಹಳ ಸ್ವಾಗತ. ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದಿದ್ದೀರಿ, ತಮ್ಮ ಬೇಡಿಕೆಗಳನ್ನ ಇಟ್ಟಿದ್ದೀರಿ, ನಿಮ್ಗೆ ಒಳ್ಳೇದಾಗ್ಲಿ. ಅವ್ರನ್ನೆಲ್ಲ ಕರ್ಕೊಂಡು ನೀವು ಮನೆಗೆ ಹೋಗಿ ನಾನು ಆಮೇಲೆ ಮಾತಾಡ್ತೀನಿ. ಆಯ್ತು, ಧನ್ಯವಾದ. ಗಾಂಧಿನಗರ ಅವರೆಲ್ಲ